Dear friends, ಎಲ್ರಿಗೂ ನಮಸ್ಕಾರ. Welcome to Gnana Gangotri's Inquest Current Affairs along with MCQs and this is class number 517 in the series. So ಇವತ್ತಿನ ತರಗತಿಯಲ್ಲಿ 21ನೇ ಜುಲೈ 2023ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. At the end of the presentation we will have given Inquest challenge quiz. ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 516 and we appreciate everybody who has given correct answers. Thank you very much for your participation. With this, let's get into the question number 1. OneWeb ಅನ್ನು ಸ್ಥಾಪಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಲ್ಲ? Which of the following is not a reason why OneWeb was founded? So ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. OneWeb ಅಂತಕ್ಕಂಥದ್ದು ಒಂದು ಖಾಸಗಿ ಕಂಪನಿ ಆಗಿರುತ್ತೆ. ಅವರು ಇದುವರೆಗೂ 648 ಉಪಗ್ರಹಗಳನ್ನ ಲಾಂಚ್ ಮಾಡಿರ್ತಾರೆ. ಸೊ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಈ ಒಂದು ಉಪಗ್ರಹಗಳನ್ನ ಲಾಂಚ್ ಮಾಡ್ಲಿಕ್ಕೆ ಅವರು ಏನು ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ, ಆ ಉದ್ದೇಶಗಳಲ್ಲಿ ಇಲ್ಲದೆ ಇರ್ತಕ್ಕಂಥ ಉದ್ದೇಶ ಯಾವುದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಮೊದಲನೇ ಆಪ್ಷನ್ ಏನಿರುತ್ತೆ ಅಂದ್ರೆ, ಹಿಂದುಳಿದ ಪ್ರದೇಶಗಳಿಗೆ ಇಂಟರ್ನೆಟ್ ಪ್ರವೇಶವನ್ನ ಒದಗಿಸುವುದು. ಟು ಪ್ರೊವೈಡ್ ಇಂಟರ್ನೆಟ್ ಆಕ್ಸೆಸ್ ಟು ಅಂಡರ್ ಸರ್ವ್ಡ್ ಏರಿಯಾಸ್, ಇದು ಅವರ ಉದ್ದೇಶ ಆಗಿರೋದ್ರಿಂದ ಈ ಪ್ರಶ್ನೆಗೆ ಇದು ಸರಿ ಉತ್ತರ ಆಗೋದಿಲ್ಲ. ಎರಡನೇ ಉದ್ದೇಶ ಉಚಿತವಾಗಿ ಅಂತರ್ಜಾಲ ವ್ಯವಸ್ಥೆಯನ್ನ ನೀಡ್ತಕ್ಕಂಥದ್ದು. ಟು ಪ್ರೊವೈಡ್ ಫ್ರೀ ಆಫ್ ಕಾಸ್ಟ್ ಇಂಟರ್ನೆಟ್, ಅವರು ಫ್ರೀ ಆಫ್ ಕಾಸ್ಟ್ ಇಂಟರ್ನೆಟ್ ಅನ್ನ ಕೊಡೋದಿಲ್ಲ, ಕಡಿಮೆ ಬೆಲೆಯಲ್ಲಿ ಅಥವಾ ಅಫೋರ್ಡಬಲ್ ರೇಟ್ಸ್ ಅಲ್ಲಿ ಇಂಟರ್ನೆಟ್ ಅನ್ನ ಕೊಡ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಹಾಗಿದ್ರೆ OneWeb ಗೆ ಸಂಬಂಧಪಟ್ಟಂತೆ ನಾವು ಯಾಕೆ ಪ್ರಶ್ನೆಯನ್ನ ಕೊಟ್ಟಿದ್ದೀವಿ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಖಾಸಗಿ ಉಪಗ್ರಹ ಜಾಲ ಪೋರ್ಟಲ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸಿ OneWeb ಅನ್ನ ನಾನು ಹೇಳಿದ್ದೆ, ಇದು ಪ್ರೈವೇಟ್ ಅಥವಾ ಖಾಸಗಿ ನೆಟ್ವರ್ಕ್ ಆಫ್ ಸ್ಯಾಟಲೈಟ್ಸ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ OneWeb ಅನ್ನ ಉಪಯೋಗಿಸಿಕೊಂಡು ಒಂದು ಉಪಗ್ರಹ ಜಾಲ ಪೋರ್ಟಲ್, ಇದನ್ನ ನಾವು ಸ್ಯಾಟಲೈಟ್ ನೆಟ್ವರ್ಕ್ ಪೋರ್ಟಲ್ ಅಂತ ಕರಿತೇವೆ, ಇದನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ವಾಟ್ ಯು ಮೀನ್ ಬೈ ಸ್ಯಾಟಲೈಟ್ ನೆಟ್ವರ್ಕ್ ಅಥವಾ ಸ್ಯಾಟಲೈಟ್ ನೆಟ್ವರ್ಕ್ ಪೋರ್ಟಲ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ನಮ್ಮ ಕಮ್ಯುನಿಕೇಶನ್ ಪ್ರೋಸೆಸ್ ಏನಿರುತ್ತೆ, ಇದು ಎರಡು ರೀತಿಯ ನೆಟ್ವರ್ಕಿಂಗ್ ಸಿಸ್ಟಮ್ ಅಲ್ಲಿ ನಡೆಯುತ್ತೆ. ಸೊ ಒಂದು ನೆಟ್ವರ್ಕಿಂಗ್ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ, ಲೋ ಅರ್ತ್ ಆರ್ಬಿಟ್ ನೆಟ್ವರ್ಕ್ಸ್ ಅಥವಾ ಕೆಳ ಭೂಮಿಯ ಕಕ್ಷೆಯ ಜಾಲಗಳು ಅಂತ ಕರಿತೇವೆ. ಎರಡನೇದನ್ನ ನಾವು ಜಿಯೋ ನೆಟ್ವರ್ಕ್ಸ್ ಅಂತ ಕರಿತೇವೆ. ಜಿಯೋ ಅಂದ್ರೆ ರಿಲಯನ್ಸ್ ಜಿಯೋ ಅಲ್ಲ, ಸ್ಪೆಲ್ಲಿಂಗ್ ಅನ್ನ ನೋಡ್ಕೊಳ್ಳಿ, ಅದು JIO, ಇದು GEO. GEO ಅಂದ್ರೆ ಜಿಯೋ ಸಿಂಕ್ರೋನಸ್ ಅಥವಾ ಜಿಯೋ ಸ್ಟೇಷನರಿ ಅಂತ ಕರಿತೇವೆ. ಸೊ ಇದು ಸೈಂಟಿಫಿಕ್ ಟರ್ಮ್ ಆಗಿರುತ್ತೆ ಅಥವಾ ವಿಜ್ಞಾನದಲ್ಲಿ ಬರ್ತಕ್ಕಂಥ ಒಂದು ಟರ್ಮ್ ಆಗಿರುತ್ತೆ. ಹಾಗಿದ್ರೆ ಇವೆರಡು ನೆಟ್ವರ್ಕ್ ಗಳಿಗೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅನ್ನೋದನ್ನ ಈ ಚಿತ್ರದಲ್ಲಿ ನೀವು ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ನಮ್ಮ ಭೂಮಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಭೂಮಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಕಕ್ಷೆಗಳು ಅಂದ್ರೆ ವೆರಿ ಕ್ಲೋಸ್ ಟು ದಿ ಅರ್ತ್, ಸ್ವಲ್ಪನೇ ಡಿಸ್ಟೆನ್ಸ್ ನಲ್ಲಿ ನಾವು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಿದ್ರೆ ಆ ಒಂದು ನೆಟ್ವರ್ಕಿಂಗ್ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ, ಲೋ ಅರ್ತ್ ಆರ್ಬಿಟ್ ನೆಟ್ವರ್ಕ್ ಅಥವಾ ಕೆಳ ಭೂಮಿ ಕಕ್ಷೆಯ ಜಾಲಗಳು ಅಂತ ಕರಿತೇವೆ. ನೋಡಿ, ಹೆಸರಲ್ಲೇ ಗೊತ್ತಾಗುತ್ತೆ, ಕೆಳ ಭೂಮಿ ಅಥವಾ ಲೋ ಅರ್ತ್ ಅಂದ್ರೆ ಭೂಮಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಒಂದು ನೆಟ್ವರ್ಕ್ ಆಗಿರುತ್ತೆ. ಸೊ ಈ ರೀತಿಯ ನೆಟ್ವರ್ಕ್ ಇಂದ ನಮ್ಗೆ ಎರಡು ಅಡ್ವಾಂಟೇಜ್ ಇರುತ್ತೆ. ಒಂದು, ಸಮೀಪವಾಗಿರುವ ಕಾರಣದಿಂದ ಯಾವುದೇ ರೀತಿಯ ನೆಟ್ವರ್ಕ್ ಲ್ಯಾಪ್ಸಸ್ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಇರುತ್ತೆ. ಸೊ ಎರಡನೇ ಅಡ್ವಾಂಟೇಜ್ ಏನು ಅಂದ್ರೆ, ಈ ಒಂದು ಉಪಗ್ರಹಗಳು ನಿರಂತರವಾಗಿ ಮೋಷನ್ ಅಥವಾ ಚಲನೆಯಲ್ಲಿರುವ ಕಾರಣದಿಂದ ಅದನ್ನ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಮನುಷ್ಯರು ಯಾವುದೇ ಪ್ರದೇಶಕ್ಕೆ ಮೂವ್ ಆದ್ರೂ ಕೂಡ ಅವರ ಸಂಪರ್ಕವನ್ನ ಕಳೆದುಕೊಳ್ಳೋದಿಲ್ಲ. ಕಾರಣ ಏನು ಅಂದ್ರೆ, ಸೊ ಈ ಒಂದು ಉಪಗ್ರಹಗಳು ನಿರಂತರವಾಗಿ ಅಂದ್ರೆ ಕಂಟಿನ್ಯೂಸ್ಲಿ ಅವು ರೊಟೇಷನ್ ಅಲ್ಲಿ ಇರುವ ಕಾರಣದಿಂದ ಯಾವುದೇ ಕಾರಣಕ್ಕೂ ಅದು ನೆಟ್ವರ್ಕ್ ಅನ್ನ ಕಳೆದುಕೊಳ್ಳೋದಿಲ್ಲ. ಸೊ ಇದನ್ನ ಫಸ್ಟ್ ಮೆಥಡ್ ಆಫ್ ನೆಟ್ವರ್ಕಿಂಗ್ ಅಂತ ಕರಿತೇವೆ. ಸೊ ಈ ಒಂದು ನೆಟ್ವರ್ಕಿಂಗ್ ಅನ್ನ ಸ್ಯಾಟಲೈಟ್ ಫೋನ್ಗಳಲ್ಲಿ ಅಥವಾ ಉಪಗ್ರಹ ಫೋನ್ಗಳಲ್ಲಿ ಬಳಕೆ ಮಾಡ್ತಾರೆ. ಈ ಒಂದು ಸ್ಯಾಟಲೈಟ್ ಫೋನ್ಗಳನ್ನ ಮಿಲಿಟರಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಯಾಕಂದ್ರೆ ಮಿಲಿಟರಿಯಲ್ಲಿ ಕಮ್ಯುನಿಕೇಶನ್ ಸಿಸ್ಟಮ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಆ ಒಂದು ಕಾರಣಕ್ಕಾಗಿ ಸೊ ಇದು ಕೆಳ ಭೂಮಿ ಕಕ್ಷೆಯಲ್ಲಿರ್ತಕ್ಕಂಥ ಉಪಗ್ರಹಗಳನ್ನ ಬಳಕೆ ಮಾಡಿ ಅವರು ಸಂವಹನ ಕ್ರಿಯೆಯನ್ನ ಮಾಡ್ತಾರೆ. ಸೊ ಈ ಒಂದು ಸಿಸ್ಟಮ್ ಅನ್ನ ನಾವು ಸ್ಯಾಟಲೈಟ್ ಫೋನ್ಸ್ ಅಂತ ಕರಿತೇವೆ. ಸೊ ಎರಡನೇದನ್ನ ನಾವು ಜಿಯೋ ನೆಟ್ವರ್ಕ್ಸ್ ಅಂತ ಕರಿತೇವೆ. ನಮ್ಮ ಮೊಬೈಲ್ ಫೋನುಗಳು ಅಥವಾ ದೂರವಾಣಿಗಳು ಸೊ ಈ ಒಂದು ನೆಟ್ವರ್ಕ್ ನ ಮೇಲೆ ಅದು ವರ್ಕ್ ಆಗುತ್ತೆ. ಸೊ ಇದು ಭೂಮಿಗೆ ದೂರದಲ್ಲಿರ್ತಕ್ಕಂಥ ಕಕ್ಷೆಗಳಿಗೆ ಈ ಒಂದು ಉಪಗ್ರಹಗಳನ್ನ ಲಾಂಚ್ ಮಾಡಿರ್ತಾರೆ. ಸೊ ಯಾವಾಗ ಅದು ದೂರವಾಗುತ್ತೆ, ಸೊ ನೆಟ್ವರ್ಕ್ ನಲ್ಲಿ ಸ್ವಲ್ಪ ಲ್ಯಾಪ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ.
ಸೊ ಅದು ಒಂದು ಪ್ರಾಬ್ಲಮ್ ಆದ್ರೆ, ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಸೊ ಈ ಒಂದು ಸ್ಯಾಟಲೈಟ್ ಗಳೇನಿರ್ತವೆ ಅವು ತಿರುಗುವ ವೇಗ ಬಹಳ ಕಡಿಮೆ ಇರುತ್ತೆ. ಅಂದ್ರೆ ಅದು ಭೂಮಿಯ ತಿರುಗುವಿಕೆ ಏನಿರುತ್ತೆ ಅದ್ರ ಜೊತೆ ಮ್ಯಾಚ್ ಮಾಡ್ಕೊಂಡಿರುತ್ತೆ. ಅಂದ್ರೆ ಭೂಮಿ ಹೇಗ್ ರೊಟೇಟ್ ಆಗುತ್ತೆ, ಸೊ ಅದರ ರೊಟೇಷನ್ ಜೊತೆಗೆ ಈ ಒಂದು ಆರ್ಬಿಟ್ ಗಳು ಕೂಡ ಭೂಮಿಯೊಂದಿಗೆ ತಿರುಗ್ತಾ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಕೆಲವೊಮ್ಮೆ ನೀವು ಕೂಡ ನೋಡಿರ್ತೀರಾ, ಸೊ ಟ್ರಾವೆಲ್ ಮಾಡೋಗಾಗಿರ್ಲಿ ಅಥವಾ ಕೆಲವೊಂದು ಪ್ರದೇಶಗಳಿಗೆ ಹೋದಾಗ ನಾವು ನೆಟ್ವರ್ಕ್ ಅನ್ನ ಕಳ್ಕೊಳ್ತಾ ಇರ್ತೇವೆ. ಸೊ ಆ ರೀತಿಯ ನೆಟ್ವರ್ಕ್ ಅನ್ನ ನಾವು ಜಿಯೋ ನೆಟ್ವರ್ಕ್ ಅಂತ ಕರಿತೇವೆ. ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಲೋ ಅರ್ತ್ ಆರ್ಬಿಟ್ ಅಂದ್ರೆ ಎಷ್ಟು ಮೈಲ್ಸ್ ಅಲ್ಲಿ ನಾವು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡ್ತೀವಿ ಅಂದ್ರೆ 1000 ಮೈಲ್ಸ್ ಆರ್ ಲೆಸ್, ಅಂದ್ರೆ 1000 ಮೈಲುಗಳು ಅಥವಾ ಅದಕ್ಕಿಂತ ಕಡಿಮೆ. 1000 ಮೈಲುಗಳು ಅಂದ್ರೆ ಎಲ್ಲಿಂದ, ಭೂಮಿಯಿಂದ 1000 ಮೈಲುಗಳಷ್ಟು ದೂರದಲ್ಲಿ ನಾವು ಉಪಗ್ರಹಗಳನ್ನ ಲಾಂಚ್ ಮಾಡಿರ್ತೇವೆ. ಸೊ ಈ ಒಂದು ಉಪಗ್ರಹಗಳು ಭೂಮಿಗೆ ಅತ್ಯಂತ ಸಮೀಪದಲ್ಲಿರ್ತವೆ, ಅದೊಂದು ಪಾಯಿಂಟ್ ಆಗಿದ್ರೆ. ಎರಡನೇ ಪಾಯಿಂಟ್ ಏನು ಅಂದ್ರೆ, ದೇ ಆರ್ ಕಾನ್ಸ್ಟೆಂಟ್ಲಿ ಆನ್ ದ ಮೂವ್, ಅಂದ್ರೆ ನಿರಂತರವಾಗಿ ಚಲಿಸುತ್ತಿರ್ತಕ್ಕಂಥ ಉಪಗ್ರಹಗಳನ್ನ ನಾವಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎರಡನೇ ಸಿಸ್ಟಮ್ ಅನ್ನ ನಾವು ಜಿಯೋ ಸಿಂಕ್ರನಸ್ ಅಥವಾ ಜಿಯೋ ಸ್ಟೇಷನರಿ ಅಂತ ಕರಿತೇವೆ. ಸೊ ಈ ಒಂದು ಉಪಗ್ರಹಗಳನ್ನ ಭೂಮಿಯಿಂದ 22,000 ಮೈಲಿಗಳು, ಯು ಕ್ಯಾನ್ ಕಂಪೇರ್ ನಾವು 1,000 ಮೈಲಿ ಎಲ್ಲಿದೆ, 22,000 ಮೈಲಿ ಎಲ್ಲಿದೆ. ಸೊ ಇಷ್ಟು ದೂರದಲ್ಲಿ ಲಾಂಚ್ ಮಾಡ್ತಕ್ಕಂಥ ಒಂದು ಸ್ಯಾಟಲೈಟ್ ಗಳಾಗಿರ್ತವೆ. ಅವು ದೂರದಲ್ಲಿ ಮಾತ್ರ ಅಷ್ಟೇ ಅಲ್ಲ, ಅವು ಸ್ಟೇಷನರಿ ಆಗಿರ್ತವೆ. ಅಂದ್ರೆ ಸ್ಟೇಷನರಿ ಅಂದ್ರೆ ಅವು ಸ್ಥಿರವಾಗಿ ನಿಂತಿರುತ್ತೆ ಅಂತಲ್ಲ. ಸೊ ಭೂಮಿಯ ರೊಟೇಷನ್ ಏನಿರುತ್ತೆ ಅದಕ್ಕೆ ಮ್ಯಾಚ್ ಆಗಿ ಮಾತ್ರ ತಿರುಗ್ತಾ ಇರುತ್ತೆ. ಸೊ ಅದು ಇಂಡಿಪೆಂಡೆಂಟ್ ಆಗಿ ತಿರುಗದೇ ಇಲ್ಲದೆ ಇರ್ತಕ್ಕಂಥ ಒಂದು ಸ್ಯಾಟಲೈಟ್ ಗಳಾಗಿರ್ತವೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ ಖಾಸಗಿ ಒಂದು ಸ್ಯಾಟಲೈಟ್ ನೆಟ್ವರ್ಕ್ ಪೋರ್ಟಲ್ ಸೈಟ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ನಾವು ಖಾಸಗಿ ಅಥವಾ ಪ್ರೈವೇಟ್ ಉಪಗ್ರಹ ನೆಟ್ವರ್ಕ್ ಪೋರ್ಟಲ್ ಸೈಟ್ ಅಂತ ಕರಿತೇವೆ. ಸೊ ಈ ಒಂದು ಸೈಟ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ಯಾವ ಸರ್ಕಾರ MOU ಅನ್ನ ಮಾಡ್ಕೊಂಡಿರುತ್ತೆ ಅಂದ್ರೆ, ಗುಜರಾತ್ ಸರ್ಕಾರ ಲಂಡನ್ ಮೂಲದ ಒಂದು ಕಂಪನಿ, ಅಂದ್ರೆ ಲಂಡನ್ ಬೇಸ್ಡ್ ಕಂಪನಿ ಆಗಿರ್ತಕ್ಕಂಥ ಒನ್ ವೆಬ್ ಜೊತೆಗೆ ಈಗ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ 2 ಕಡೆ ಈ ಒಂದು ಸ್ಯಾಟಲೈಟ್ ನೆಟ್ವರ್ಕ್ ಪೋರ್ಟಲ್ ಸೈಟ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಒಂದು ಗುಜರಾತ್ನ ಮೆಹಸಾನದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದನ್ನ ತಮಿಳುನಾಡಿನಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಈಗ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ನೆಟ್ವರ್ಕಿಂಗ್ ಸಿಸ್ಟಮ್ ಇಂದ ನಮ್ಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ, ಇದು ಹೈ ಸ್ಪೀಡ್ ಇರುತ್ತೆ, ಅಂದ್ರೆ ಹೆಚ್ಚಿನ ವೇಗವನ್ನ ನೀಡುತ್ತೆ. ಅದಾದ್ಮೇಲೆ ಲೋ ಲೇಟೆನ್ಸಿ ಅಂತ ಕರಿತೇವೆ, ಅಂದ್ರೆ ಕಡಿಮೆ ಸೂಕ್ತತೆ. ಏನಿದ್ರರ್ಥ, ಫಾರ್ ಎಕ್ಸಾಂಪಲ್ ನಾವು ಕೆಲವೊಮ್ಮೆ ಫೈಲ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಾಗ ನಮ್ಮ ಮೊಬೈಲ್ ನಲ್ಲಿ ಸೊ ಅದು ತಿರುಗ್ತಾನೆ ಇರುತ್ತೆ, ಅಂದ್ರೆ ಎಷ್ಟೊತ್ತಾದ್ರೂ ಕೂಡ ಅದು ಡೌನ್ಲೋಡ್ ಆಗೋದಿಲ್ಲ. ಕಾರಣ ಏನು ಅಂದ್ರೆ ಆ ನೆಟ್ವರ್ಕ್ ಸ್ಪೀಡ್ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ಸೊ ಬಟ್ ಈ ಒಂದು ಒನ್ ವೆಬ್ ಅನ್ನ ನಾವು ಬಳಕೆ ಮಾಡ್ಕೊಂಡಾಗ ಆ ನೆಟ್ವರ್ಕ್ ಸ್ಪೀಡ್ ಅಂತಕ್ಕಂಥದ್ದು ಬಹಳ ಜಾಸ್ತಿ ಇರುತ್ತೆ. ಸೊ ಇದನ್ನ ಗವರ್ನಮೆಂಟ್ ಅಂದ್ರೆ ಸರ್ಕಾರದ ಸಾಮರ್ಥ್ಯದಲ್ಲಿ ಬಳಕೆ ಮಾಡಬಹುದು. ಬಿಸ್ನೆಸ್, ಕನ್ಸ್ಯೂಮರ್, ಸ್ಕೂಲ್ಸ್, ಬೇರೆ ಬೇರೆ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಈ ನೆಟ್ವರ್ಕ್ ಅನ್ನ ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಇದು ತುಂಬಾ ಅಫೋರ್ಡಬಲ್ ರೇಟ್ಸ್ ಅಥವಾ ಕೈಗೆಟುಕುವ ದರದಲ್ಲಿ ಇಂಟರ್ನೆಟ್ ಅನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಗುಜರಾತ್ನ ಕೆಲವೊಂದು ಪ್ರದೇಶಗಳಲ್ಲಿ, ನಾನು ಹೇಳಿದೆ ಮೆಹಸಾನಾ ಡಿಸ್ಟಿಕ್ ಅಂತ ಹೇಳಿದ್ದೆ, ಮೆಹಸಾನಾ ಡಿಸ್ಟಿಕ್ ನಲ್ಲಿ ಯಾವ ಪ್ಲೇಸ್ ಅಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಒಂದನ್ನ ಕಟೋಸನ್ ಅಂತ ಕರಿತೇವೆ, ಇನ್ನೊಂದನ್ನ ತೇಜ್ಪುರ್ ಅಂತ ಕರಿತೇವೆ. ಸೊ ಇಲ್ಲಿರ್ತಕ್ಕಂಥ ಒಂದು ಪೋರ್ಟಲ್ ಗಳನ್ನ ಬೈ 2023 ಅಂದ್ರೆ ಈ ವರ್ಷದ ಅಂತ್ಯದ ವೇಳೆಗೆ ಫೇಸ್ 1 ಅಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಹಾಗಿದ್ರೆ ಒನ್ ವೆಬ್ ಅಂದ್ರೆ ಏನು? ಒನ್ ವೆಬ್ ಅಂದ್ರೆ, ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಇದನ್ನ ಲೋ ಅರ್ತ್ ಆರ್ಬಿಟ್ ಅಥವಾ ಕೆಳ ಭೂ ಕಕ್ಷೆಗಳಿಗೆ ಲಾಂಚ್ ಮಾಡ್ತಕ್ಕಂಥ ಉಪಗ್ರಹಗಳಾಗಿರ್ತವೆ. ಸೊ ಇದುವರೆಗೂ ಅವರು 648 ಉಪಗ್ರಹಗಳನ್ನ ಲಾಂಚ್ ಮಾಡಿರ್ತಾರೆ. ಸೊ ಇವರ ಏಮ್ ಅಥವಾ ಗುರಿ ಏನು ಅಂದ್ರೆ, ಟು ಬಿಲ್ಡ್ ಗ್ಲೋಬಲ್ ಕಮ್ಯುನಿಕೇಶನ್ ನೆಟ್ವರ್ಕ್, ಅಂದ್ರೆ ಜಾಗತಿಕವಾಗಿ ಈ ಸಂವಹನ ಜಾಲವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಈ ಕೆಳಗಿನವುಗಳಲ್ಲಿ ಯಾವುದು ಗ್ಯಾಂಬೂಸಿಯಾ ಮೀನಿನ ಲಕ್ಷಣವಲ್ಲ? ಸೊ ಇದು ಕೂಡ ನೆಗೆಟಿವ್ ಕ್ವೆಶನ್ ಆಗಿರುತ್ತೆ, ಕೇರ್ಫುಲ್ ಆಗಿರ್ಬೇಕು. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗಾಂಬೂಸಿಯಾ ಫಿಶ್? ಅಂದ್ರೆ ಗಾಂಬೂಸಿಯಾ ಫಿಶ್ ನ ಗುಣಗಳು ಯಾವುದು ಅಲ್ಲ. ನಾವು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವ್ದು ಇರೋದಿಲ್ಲ ಅನ್ನೋದನ್ನ ನೀವು ಪತ್ತೆ ಮಾಡ್ಬೇಕಾಗಿರುತ್ತೆ. ಮೊದಲನೇ ಆಪ್ಷನ್, ಅವು ಸಣ್ಣ ಜೀವಂತ ಮೀನುಗಳಿಗೆ ಜನ್ಮ ನೀಡುತ್ತವೆ. ದೇ ಆರ್ ಸ್ಮಾಲ್ ಲೈವ್ ಬೇರಿಂಗ್ ಫಿಶ್ ಅಂತ ಮೊದಲನೇ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಈ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಇದು ಮೊಟ್ಟೆಗಳನ್ನ ಇಟ್ಟು ಮರಿಗಳನ್ನ ಮಾಡೋದಿಲ್ಲ, ನೇರವಾಗಿ ಜನ್ಮ ನೀಡ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಈ ರೀತಿಯ ಪ್ರಾಣಿಗಳನ್ನ ನಾವು ವಿವಿ ಪರಸ್ ಅಂತ ಕರಿತೇವೆ. ಸೊ ಮೊಟ್ಟೆ ನೀಡ್ತಕ್ಕಂಥ ಜೀವಿಗಳನ್ನ ನಾವು ಓವಿ ಪರಸ್ ಅಂತ ಕರಿತೇವೆ. ಓವಿ ಅಂದ್ರೆ ರೌಂಡ್ ಓ ಜ್ಞಾಪಕ ಇಟ್ಕೊಳ್ಳಿ, ಓ ಅಂದ್ರೆ ಮೊಟ್ಟೆ. ಸೊ ಮೊಟ್ಟೆಯನ್ನಿಟ್ಟು ಮರಿಗಳನ್ನ ಹಾಕ್ತಕ್ಕಂಥ ಜೀವಿಗಳನ್ನ ನಾವು ಓವಿ ಪರಸ್ ಅಂತ ಕರಿತೇವೆ. ನೇರವಾಗಿ ಜನ್ಮ ನೀಡ್ತಕ್ಕಂಥ ಪ್ರಾಣಿಗಳನ್ನ ನಾವು ವಿವಿ ಪ್ಯಾರಸ್ ಅಂತ ಕರಿತೇವೆ. ಸೊ
ಎರಡನೇ ಆಪ್ಷನ್, ಅವು ವ್ಯಾಪಕ ಶ್ರೇಣಿಯ ನೀರಿನ ಪರಿಸ್ಥಿತಿಗಳನ್ನ ಸಹಿಸಿಕೊಳ್ಳುತ್ತವೆ. ದೇ ಆರ್ ಟಾಲರೆಂಟ್ ಆಫ್ ವೈಡ್ ರೇಂಜ್ ಆಫ್ ವಾಟರ್, ಅಂದ್ರೆ ವಾಟರ್ ಕಂಡೀಷನ್ ಹೇಗಿದ್ರು ಬದುಕ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರ್ತವೆ. ಸೊ ಇದು ಕೂಡ ಅದರ ಸರಿಯಾದ ಗುಣಲಕ್ಷಣವಾಗಿರುತ್ತೆ. ಸೊ ಮೂರನೇದು, ಅವು ಆಹಾರ ಸರಪಳಿಯ ಪ್ರಮುಖ ಭಾಗವಾಗಿರುತ್ತವೆ. ದೇ ಆರ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಫುಡ್ ಚೈನ್. ಆಫ್ ಕೋರ್ಸ್ ಇದು ಕೂಡ ಕರೆಕ್ಟ್ ಆಗಿರುತ್ತೆ. ಆಹಾರ ಸರಪಳಿಯ ಪ್ರಮುಖವಾಗಿರ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ನಾಲ್ಕನೇ ಆಪ್ಷನ್, ಅವು ಬ್ರೆಜಿಲ್ ರಾಷ್ಟ್ರಕ್ಕೆ ಸ್ಥಳೀಯವಾಗಿವೆ. ದೇ ಆರ್ ನೇಟಿವ್ ಟು ಬ್ರೆಜಿಲ್ ಅಂತ ಕೊಟ್ಟಿರ್ತಾರೆ. ಸೊ ದಿಸ್ ಆಪ್ಷನ್ ಇಸ್ ರಾಂಗ್. ಅಂದ್ರೆ ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರವಾಗಿರುತ್ತೆ. ಕಾರಣ ಏನಂದ್ರೆ ಅವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ಫಿಶ್ ಆಗಿರುತ್ತೆ. ಹಾಗಿದ್ರೆ ಗಾಂಬೂಸಿಯಾ ಬಗ್ಗೆ ನಾನು ಯಾಕೆ ಪ್ರಶ್ನೆಯನ್ನ ಕೊಟ್ಟಿದ್ದೀನಿ ಅಂದ್ರೆ, ಸೊ ಗಾಂಬೂಸಿಯನ್ನ ನಾವು ಏನಕ್ಕೆ ಬಳಕೆ ಮಾಡ್ತಾ ಇದೀವಿ ಅಂದ್ರೆ, ಈ ಮಸ್ಕಿಟೋ ಬೋರ್ನ್ ಡಿಸೀಸಸ್ ಏನಿರುತ್ತೆ ಅಂದ್ರೆ ಸೊಳ್ಳೆಗಳಿಂದ ಹರಡ್ತಕ್ಕಂಥ ರೋಗಗಳನ್ನ ತಡೆಗಟ್ಟಲಿಕ್ಕೆ ಈ ಫಿಶ್ ಅನ್ನ ಬಳಕೆ ಮಾಡ್ತೇವೆ. ಕಾರಣ ಏನು ಅಂದ್ರೆ, ಸೊ ಈ ಒಂದು ಗಾಂಬೂಸಿಯ ಫಿಶ್ ಏನಿರುತ್ತೆ, ಈ ಸೊಳ್ಳೆಗಳ ಒಂದು ಡೆವಲಪ್ಮೆಂಟ್ ಸ್ಟೇಜ್ ಆಗಿರ್ತಕ್ಕಂಥ ಲಾರ್ವೆ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ತಿನ್ನುವುದರ ಮುಖಾಂತರ ಸೊಳ್ಳೆಗಳ ಪಾಪ್ಯುಲೇಷನ್ ಅನ್ನ ಕಡಿಮೆ ಮಾಡುತ್ತೆ. ಸೊ ಆ ಒಂದು ಕಾರಣದಿಂದ ಮಸ್ಕಿಟೋ ಬೋರ್ನ್ ಡಿಸೀಸಸ್ ಅನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಒಂದು ಕಡೆ ನಾವು ಮಲೇರಿಯಾ, ಡೆಂಗ್ಯೂ ಈ ರೀತಿಯ ಕಾಯಿಲೆಗಳನ್ನ ನಾವು ಪ್ರಿವೆಂಟ್ ಮಾಡ್ತಾ ಇದ್ರೆ, ಸೊ ಇದರಿಂದ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಫೈಂಡ್ ಔಟ್ ಆಗಿದೆ. ಆ ಅನಾನುಕೂಲ ಏನು ಅನ್ನೋದನ್ನ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಗಾಂಬೂಸಿಯಾ ಫಿಶ್ ಅನ್ನ ನಮ್ಮ ಭಾರತ ದೇಶದಲ್ಲಿ ವ್ಯಾಪಕವಾಗಿ ಬಳಕೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ಆಂಧ್ರ ಪ್ರದೇಶದಲ್ಲಿ ಇದನ್ನ ಎಕ್ಸ್ಟೆನ್ಸಿವ್ಲಿ ಯೂಸ್ ಮಾಡಿರ್ತಾರೆ. ಸೊ ಇದುವರೆಗೂ ಅವರು 10 ಮಿಲಿಯನ್ ಗಾಂಬೂಸಿಯಾ ಫಿಶ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅಂದ್ರೆ 10 ಮಿಲಿಯನ್ ಗಾಂಬೂಸಿಯಾ ಮೀನುಗಳನ್ನ ತಮ್ಮ ಜಲಮೂಲಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಕಾರಣ ಏನು ಅಂದ್ರೆ, ಮಲೇರಿಯಾ ಮತ್ತು ಡೆಂಗ್ಯೂ ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಕಾರಣಕ್ಕಾಗಿ ಈ ಒಂದು ಫಿಶ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಫಿಶ್ಗೆ ಇನ್ನೊಂದು ಹೆಸರು ಕೂಡ ಇರುತ್ತೆ. ಇದನ್ನ ಮಸ್ಕಿಟೋ ಫಿಶ್ ಅಥವಾ ಸೊಳ್ಳೆ ಮೀನು ಅಂತ ಕರೀತಾರೆ. ಕಾರಣ ಏನಂದ್ರೆ ಇದು ಮಸ್ಕಿಟೋ ಲಾರ್ವವನ್ನ ತಿನ್ನುತ್ತೆ. ಬಟ್ ವಾಟ್ ಇಸ್ ದ ಪ್ರಾಬ್ಲಮ್? ಅಡ್ವಾಂಟೇಜ್ ಇದೆ ಅಂತ ಗೊತ್ತಾಯ್ತು, ಬಟ್ ಇದರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ ಏನು ಅನ್ನೋದನ್ನ ನೋಡೋದಾದ್ರೆ, ಸೊ ಈ ಜೀವಿಯನ್ನ ನಾವು ಇನ್ವೇಸಿವ್ ಏಲಿಯನ್ ಫಿಶ್ ಅಂತ ಕರಿತೇವೆ. ಇನ್ವೇಸಿವ್ ಅಂದ್ರೆ ಆಕ್ರಮಣಕಾರಿ, ಏಲಿಯನ್ ಅಂದ್ರೆ ಅಪರಿಚಿತ ಮೀನು ಪ್ರಭೇದ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಇನ್ವೇಸಿವ್? ಇನ್ವೇಸಿವ್ ಅಂದ್ರೆ ಒಂದೋ ಎರಡೋ ಫಿಶ್ ಅನ್ನ ಬಿಟ್ರೆ ಸಾಕು, ಕೆಲವೇ ದಿನಗಳಲ್ಲಿ ಅದರ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಬಹಳ ವೇಗವಾಗಿ ಜಾಸ್ತಿ ಆಗುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆಗಿದ್ರೆ ಏನ್ ತೊಂದರೆ ಆಗ್ತಾ ಇರ್ಲಿಲ್ಲ, ಬಟ್ ಇಲ್ಲಿರ್ತಕ್ಕಂಥ ನೇಟಿವ್ ಸ್ಪೀಶೀಸ್ ಅಥವಾ ಸ್ಥಳೀಯ ಮೀನುಗಳು ಏನಿರ್ತವೆ ಅದರ ಒಂದು ಬೆಳವಣಿಗೆಗೆ ಮಾರಕವಾಗಿರುತ್ತೆ. ಆ ರೀತಿಯ ಜೀವಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ವೇಸಿವ್ ಅಥವಾ ಆಕ್ರಮಣಕಾರಿ ಮೀನುಗಳು ಅಂತ ಕರಿತೇವೆ. ಸೊ ಇದು ಅಪರಿಚಿತವಾಗಿರುತ್ತೆ ಅಥವಾ ಏಲಿಯನ್ ಫಿಶ್ ಆಗಿರುತ್ತೆ. ಸೊ ಕಾರಣ ಏನಂದ್ರೆ ಇದು ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಮೀನಲ್ಲ, ಅದು ಅಸಾಮಾನ್ಯವಾಗಿರ್ತಕ್ಕಂಥ ಫಿಶ್ ಆಗಿರೋದ್ರಿಂದ ಇದನ್ನ ನಾವು ಏಲಿಯನ್ ಫಿಶ್ ಅಂತ ಕರಿತೇವೆ. ಸೊ ಇದರ ಸೈಂಟಿಫಿಕ್ ನೇಮ್ ಏನು ಅಂತ ನಿಮ್ಗೆ ಪ್ರಶ್ನೆ ಕೇಳಿದಾಗ ಗಾಂಬೂಸಿಯಾ ಅಫಿನಿಸ್ ಅಂತ ಕರಿತೇವೆ. ಇದು ಒಂದು ದಿನದಲ್ಲಿ 100 to 300 ಅಂದ್ರೆ 100ರಿಂದ 300 ಸೊಳ್ಳೆ ಲಾರ್ವಗಳನ್ನ ತಿನ್ನುತ್ತೆ. ಸೊ ಇದು ಪ್ರಮುಖವಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಸೊ ಈ ಒಂದು ಜೀವಿಯನ್ನ ಈ ಮಸ್ಕಿಟೋ ಕಂಟ್ರೋಲ್ಗಾಗಿ ಶತಮಾನಗಳಿಂದ ಬಳಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಇತ್ತೀಚೆಗೆ ಮಾತ್ರ ಬಳಕೆ ಮಾಡ್ತಾ ಇಲ್ಲ, ಸೆಂಚುರೀಸ್ ಇಂದ ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಈ ಒಂದು ಫಿಶ್ಗೆ ಒಂದು ಸಿಸ್ಟರ್ ಸ್ಪೀಶೀಸ್ ಕೂಡ ಇರುತ್ತೆ, ಅಂದ್ರೆ ಸಹೋದರಿ ಜಾತಿ ಕೂಡ ಇರುತ್ತೆ. ಸೊ ಈ ಒಂದು ಸಹೋದರಿ ಜಾತಿಯನ್ನ ನಾವು ಈ ಗಾಂಬೂಸಿಯಾ ಅಲ್ಬ್ರೂಕಿ ಅಂತ ಕರಿತೇವೆ. ಸೊ ಈ ಒಂದು ಫಿಶ್ ಅನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಾನು ಹೇಳ್ದೆ ಇದನ್ನ ಸೆಂಚುರೀಸ್ ಹಿಂದೆಯಿಂದ ಬಹಳ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ 1928 1928ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಈ ಫಿಶ್ ನ ಪ್ರಮುಖವಾಗಿರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದ್ರೆ ಇಟ್ ಈಸ್ ಹೈಲಿ ಅಡಾಪ್ಟಿವ್ ಅಂತ ಕರಿತೇವೆ. ಅಂದ್ರೆ ಅದು ಸುಲಭವಾಗಿ ಹೊಂದಿಕೊಳ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಸೊ ಇದು ನಮ್ಮ 7 ಕಾಂಟಿನೆಂಟ್ಸ್ ಅಂತ ನಾವೇನ್ ಕರಿತೇವೆ ಆ 7 ಖಂಡಗಳಲ್ಲಿ ಈಗಾಗ್ಲೇ 6 ಖಂಡಗಳಲ್ಲಿ ವ್ಯಾಪಕವಾಗಿ ಹರಡಿರ್ತಕ್ಕಂಥ ಒಂದು ಮೀನಾಗಿರುತ್ತೆ. ಸೊ ಇಟ್ ಕ್ಯಾನ್ ಸರ್ವೈವ್ ವೆನ್ 6 ಕಾಂಟಿನೆಂಟ್ಸ್ ಔಟ್ ಆಫ್ 7 ಕಾಂಟಿನೆಂಟ್ಸ್ ಆಫ್ ದಿ ವರ್ಲ್ಡ್. ಸೊ ಆ ಒಂದು ಕಾರಣದಿಂದ IUCN ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ನಾವೇನ್ ಕರಿತೇವೆ. ಸೊ ಇವರ ಪ್ರಕಾರ ಗಾಂಬೂಸಿಯಾ ಫಿಶ್ ಅನ್ನ 100 ವರ್ಸ್ಟ್ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತ ಪಟ್ಟಿ ಮಾಡಿರ್ತಾರೆ. ಅಂದ್ರೆ ಈ 100 ಕೆಟ್ಟ ಮತ್ತು ಆಕ್ರಮಣಕಾರಿ ಅನ್ಯ ಲೋಕದ ಪ್ರಭೇದಗಳ ಪಟ್ಟಿಯಲ್ಲಿ ನಾವು ಗಾಂಬೂಸಿಯಾ ಫಿಶ್ ಅನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಈ ಒಂದು ಡಿಸ್ಅಡ್ವಾಂಟೇಜ್ ಅನ್ನ ಹೇಗೆ ಟ್ಯಾಕಲ್ ಮಾಡೋದು ಅನ್ನೋದು ನಮ್ಗೆ ಇವಾಗ ದೊಡ್ಡ ಪ್ರಶ್ನೆ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಶಾಖ ಸೂಚ್ಯಾಂಕದ ಮೇಲೆ ಪರಿಣಾಮ ಬೀರುವ ಅಂಶಗಳು? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ಫ್ಯಾಕ್ಟರ್ ಆರ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಆರ್ ಅಫೆಕ್ಟ್ಸ್ ದ ಹೀಟ್ ಇಂಡೆಕ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಗಾಳಿಯ ಉಷ್ಣತೆ, ಏರ್ ಟೆಂಪರೇಚರ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಆರ್ದ್ರತೆ ಅಥವಾ ಹ್ಯುಮಿಡಿಟಿ ಅಂದ್ರೆ ಗಾಳಿಯಲ್ಲಿರ್ತಕ್ಕಂಥ ಒಂದು ಏನೋ ತೇವಾಂಶ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಗಾಳಿಯ ವೇಗ, ಡೆಫಿನೆಟ್ಲಿ ವಿಂಡ್ ಸ್ಪೀಡ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಆಲ್ ದಿ ಅಬೋ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಹಾಗಿದ್ರೆ ಶಾಖ ಸೂಚ್ಯಾಂಕದ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಇಂಡಿಯನ್ ಮೀಟಿಯೋರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಭಾರತ ದೇಶದ ಹವಾಮಾನ ಇಲಾಖೆ ಅಂತ ನಾವೇನ್ ಕರಿತೇವೆ, ಅವರೊಂದು ಹೊಸ ಸೂಚ್ಯಾಂಕವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಸೂಚ್ಯಾಂಕವನ್ನ ನಾವು ಹೀಟ್ ಇಂಡೆಕ್ಸ್ ಅಥವಾ ಉಷ್ಣತೆಯ ಸೂಚ್ಯಾಂಕ ಅಂತ ಕರಿತೇವೆ. ಈ ಒಂದು ಸೂಚ್ಯಾಂಕವನ್ನ ನಾವು ಇಷ್ಟು ದಿನ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿದ್ದೇವೆ. ಸೊ ಇನ್ಮೇಲೆ ಈ ಒಂದು ಸೂಚ್ಯಾಂಕವನ್ನ ನಮ್ಮ ಭಾರತ ದೇಶದಲ್ಲಿ ಬಿಡುಗಡೆ ಮಾಡ್ತಾರೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಹೀಟ್ ಇಂಡೆಕ್ಸ್ ಅಥವಾ ಉಷ್ಣತೆಯ ಸೂಚ್ಯಾಂಕ ಅಂದ್ರೆ ಏನು? ಸೊ ಹೀಟ್ ಇಂಡೆಕ್ಸ್ ಅಂದ್ರೆ ದಿ ರೀಡಿಂಗ್ ಗಿವ್ಸ್ ಆನ್ ಎಸ್ಟಿಮೇಶನ್ ಆಫ್ ವಾಟ್ ದಿ ಟೆಂಪರೇಚರ್ ಆಕ್ಚುಲಿ ಫೀಲ್ಸ್ ಲೈಕ್. ಅಂದ್ರೆ ನಾವು ಇತ್ತೀಚೆಗೆ ನೋಡ್ತಾ ಇರ್ತಕ್ಕಂಥದ್ದು ಅಥವಾ ನಮ್ಮ ಒಂದು ಮಾಧ್ಯಮಗಳಲ್ಲಿ ಅನೌನ್ಸ್ ಆಗ್ತಕ್ಕಂಥ ಒಂದು ಮಾಹಿತಿ ಏನು ಅಂದ್ರೆ, ಎಷ್ಟು ಡಿಗ್ರಿ ಟೆಂಪರೇಚರ್ ಇದೆ ಅಂತ ಮಾತ್ರ ಹೇಳ್ತಾರೆ. 25 ಡಿಗ್ರೀಸೋ 30 ಡಿಗ್ರೀಸೋ 40 ಡಿಗ್ರೀಸೋ ಇದನ್ನ ಮಾತ್ರ ಹೇಳ್ತಾ ಇರ್ತಾರೆ. ಸೊ ಕೆಲವೊಮ್ಮೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಟೆಂಪರೇಚರ್ ಕಡಿಮೆ ಇರುತ್ತೆ ಬಟ್ ನಾವು ಬೆವರ್ತಾ ಇರ್ತೀವಿ. ಅದಕ್ಕೆ ಕಾರಣ ಏನು ಅಂದ್ರೆ, ಬರೀ ಟೆಂಪರೇಚರ್ ಮಾತ್ರ ನಮ್ಮ ಒಂದು ಕಂಫರ್ಟ್ ಲೆವೆಲ್ಗೆ ಕಾರಣವಾಗಿರೋದಿಲ್ಲ. ಗಾಳಿಯಲ್ಲಿರ್ತಕ್ಕಂಥ ಆರ್ದ್ರತೆ ಅಥವಾ ಹ್ಯುಮಿಡಿಟಿ ಅಂತ ನಾವೇನ್ ಕರಿತೇವೆ, ದ ವಾಟರ್ ವೇಪರ್ ಏನಿರುತ್ತೆ ಅದು ಕೂಡ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಸೊ ಈ ರೀತಿಯ ಎಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಬಿಡುಗಡೆ ಮಾಡ್ತಕ್ಕಂಥ ಒಂದು ಇಂಡೆಕ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹೀಟ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ IMD ಅಂದ್ರೆ ಭಾರತ ದೇಶದ ಹವಾಮಾನ ಇಲಾಖೆಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಹೀಟ್ ಇಂಡೆಕ್ಸ್, ಉಷ್ಣತೆಯ ಸೂಚ್ಯಾಂಕ ಅಥವಾ ಶಾಖ ಸೂಚ್ಯಾಂಕ ಅಂತ ಕರಿತೇವೆ. ಸೊ ಇದು ಏನನ್ನ ನಮ್ಗೆ ಪ್ರೊವೈಡ್ ಮಾಡುತ್ತಂದ್ರೆ, ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ದಿ ಇನ್ಫಾರ್ಮೇಶನ್ ಅಬೌಟ್ ಅಪರೆಂಟ್ ಟೆಂಪರೇಚರ್ ಅಂದ್ರೆ ಆ ಒಂದು ಟೆಂಪರೇಚರ್ ಅಥವಾ ತಾಪಮಾನ ಏನಿರುತ್ತೆ, ಅದಾದ್ಮೇಲೆ ಫೀಲ್ ಲೈಕ್ ಟೆಂಪರೇಚರ್ ಅಂದ್ರೆ ಆ ತಾಪಮಾನ ನಮ್ಗೆ ಹೇಗೆ ಅನುಭವ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಬಿಡುಗಡೆ ಮಾಡ್ತಾರೆ. ಸೊ ಇದರಲ್ಲಿ ಟೆಂಪರೇಚರ್ ಮತ್ತೆ ಹ್ಯುಮಿಡಿಟಿ ಎಲ್ಲದನ್ನ ಕೂಡ ಇನ್ಕ್ಲೂಡ್ ಮಾಡಿರುವ ಕಾರಣದಿಂದ ಸೊ ಇಲ್ಲಿ ಹ್ಯುಮಿಡಿಟಿ ಅನ್ನೋ ಫ್ಯಾಕ್ಟರ್ ಅನ್ನ ಇಲ್ಲಿ ಪ್ರಮುಖವಾಗಿ ಕನ್ಸಿಡರ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಸೊ ಇದುವರೆಗೂ ಅಥವಾ ಇವಾಗ್ಲೂ ಕೂಡ ಅಟ್ ಪ್ರೆಸೆಂಟ್ ಕೂಡ ನಾವು ಈ ಒಂದು ಇಂಡೆಕ್ಸ್ಗೆ ಯಾರ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂದ್ರೆ USA ಮೇಲೆ ಡಿಪೆಂಡ್ ಆಗಿರ್ತವೆ. USA ದವರು ಬಿಡುಗಡೆ ಮಾಡ್ತಕ್ಕಂಥ ಒಂದು ಇಂಡೆಕ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ NOAA ಅಂತ ಕರಿತೇವೆ. ಸೊ ಇವರು ಬಿಡುಗಡೆ ಮಾಡ್ತಕ್ಕಂಥ ಒಂದು ಇಂಡೆಕ್ಸ್ ಅಥವಾ ಯಾರು ಬಿಡುಗಡೆ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ವೆದರ್ ಸರ್ವಿಸ್, ನ್ಯಾಷನಲ್ ಓಷಿಯಾನಿಕ್ ಅಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಸೊ ಈ ಒಂದು ಸೂಚ್ಯಾಂಕವನ್ನ ಪ್ರಸ್ತುತವಾಗಿ ಭಾರತ ದೇಶ ಇವರ ಮೇಲೆ ಅವಲಂಬಿತವಾಗಿತ್ತು. ಇದನ್ನ ನಾವು ರಾಷ್ಟ್ರೀಯ ಹವಾಮಾನ ಸೇವೆ, ರಾಷ್ಟ್ರೀಯ ಸಾಗರ ಮತ್ತು ವಾಯುಮಂಡಲದ ಆಡಳಿತ USA ಬಳಸುವಂತಹ ಶಾಖ ಸೂಚ್ಯಾಂಕ ಸಮೀಕರಣವನ್ನ ಬಳಸಿಕೊಂಡು ಈ ಒಂದು ಸೂಚ್ಯಾಂಕವನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸೂಚ್ಯಾಂಕ ಏನಿರುತ್ತೆ, ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ದಿ ಇಂಪ್ಯಾಕ್ಟ್ ಆಫ್ ಹ್ಯುಮಿಡಿಟಿ ಆನ್ ದಿ ಹೈ ಟೆಂಪರೇಚರ್ ಅಂದ್ರೆ ಹೆಚ್ಚಿನ ತಾಪಮಾನದ ಮೇಲೆ ಈ ಒಂದು ಆರ್ದ್ರತೆ ಅಂತಕ್ಕಂಥದ್ದು ಹೇಗೆ ಪ್ರಭಾವ ಬೀರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನೀಡುತ್ತೆ. ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅನ್ ಇಂಡಿಕೇಟರ್ ಫಾರ್ ಹ್ಯೂಮನ್ ಡಿಸ್ಕಂಫರ್ಟ್ ಅಂದ್ರೆ ಮಾನವನ ಅಸ್ವಸ್ಥತೆಗೆ ಇದನ್ನ ಸೂಚನೆಯಾಗಿ ನಾವು ಬಳಸಬಹುದಾಗಿರುತ್ತೆ. ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಕೆಲವೊಂದು ಕಲರ್ ಕೋಡ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಕಲರ್ ಕೋಡ್ಸ್ ಅನ್ನ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಗ್ರೀನ್ ಕಲರ್ ಅಂದ್ರೆ ಲೆಸ್ ದನ್ 35 ಡಿಗ್ರೀಸ್ ಅಂದ್ರೆ 35 ಡಿಗ್ರಿಗಿಂತ ಕಡಿಮೆ ಇದ್ರೆ ಹಸಿರು ಬಣ್ಣ, ಯೆಲ್ಲೋ ಕಲರ್ ಅಂದ್ರೆ 36 to 45 ಡಿಗ್ರೀಸ್ ಇದ್ರೆ ಹಳದಿ ಬಣ್ಣ, ಆರೆಂಜ್ ಅಥವಾ ಕಿತ್ತಳೆ ಬಣ್ಣವನ್ನ 46 to 55 ಡಿಗ್ರಿ, ರೆಡ್ ಕಲರ್ ಯಾವಾಗ ಅಂದ್ರೆ 55 ಡಿಗ್ರಿಗಿಂತ ಜಾಸ್ತಿ ಇದ್ರೆ ಆ ಒಂದು ಇಂಡೆಕ್ಸ್ ಅನ್ನ ಕೆಂಪು ಬಣ್ಣದಿಂದ ಸೂಚಿಸಲಾಗುತ್ತದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಈ ಕೆಳಗಿನವುಗಳಲ್ಲಿ ಯಾವುದು ಸಂಶ್ಲೇಷಿತ ಪೆಪ್ಟೈಡ್ಗಳ ಲಕ್ಷಣವಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸಿಂಥೆಟಿಕ್ ಪೆಪ್ಟೈಡ್? ಪೆಪ್ಟೈಡ್ ಅಂದ್ರೆ ಸೊ ನಮ್ಮ ಒಂದು ಪ್ರೋಟೀನ್ ಗಳಲ್ಲಿ ಅಮೈನೋ ಆಸಿಡ್ ಗಳಿರ್ತವೆ. ಸೊ ಅಮೈನೋ ಆಸಿಡ್ ಗಳು ಒಂದಕ್ಕೊಂದು ಲಿಂಕ್ ಆದಾಗ ಆ ಲಿಂಕ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಗಳನ್ನ ನಾವೇನಂತ ಕರಿತೇವೆ ಅಂದ್ರೆ ಪೆಪ್ಟೈಡ್ಸ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಪೆಪ್ಟೈಡ್ ಗಳನ್ನ ನಾವು ಸರಳವಾಗಿ ಪ್ರೋಟೀನ್ಸ್ ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಪ್ರೋಟೀನ್ ಗಳ ಲಕ್ಷಣಗಳು ಯಾವುದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಆಪ್ಷನ್ಸ್ ಏನಿರುತ್ತೆ ಅಂದ್ರೆ, ನಿರ್ದಿಷ್ಟ ಕ್ರಮದಲ್ಲಿ ಅಮೈನೋ ಆಮ್ಲಗಳು ಒಟ್ಟಿಗೆ ಜೋಡಿಸುವ ಮೂಲಕ ಅವುಗಳನ್ನು ರಚಿಸುತ್ತವೆ. They are created by linking amino acids together in specific order. So this option is correct. ನೈಸರ್ಗಿಕ ಪೆಪ್ಟೈಡ್ ಗಳ ಪರಿಣಾಮಗಳನ್ನು ಅನುಕರಿಸಲು ಅವುಗಳನ್ನು ಬಳಸಬಹುದು ಅಂದ್ರೆ they can be used to mimic the effects of natural peptides. Even this is also correct. ರೋಗಗಳಿಗೆ ಚಿಕಿತ್ಸೆ ನೀಡಲು ಇವುಗಳನ್ನು ಬಳಸಬಹುದು. They can also be used to treat diseases. This is also correct. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಅಂತಕ್ಕಂಥದ್ದು ಆಲ್ ದಿ
above is the right answer for this. ಹಾಗಿದ್ರೆ ಪೆಪ್ಟೈಡ್ ಗಳ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ IISc ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿರುತ್ತೆ ಅವರು ದೇ ಹ್ಯಾವ್ ಡಿಸೈನ್ಡ್ ಸಿಂಥೆಟಿಕ್ ಪೆಪ್ಟೈಡ್ ಅಂದ್ರೆ ಈ ಒಂದು ವಿಶ್ಲೇಷಿತವಾಗಿರ್ತಕ್ಕಂಥ ಒಂದು ಪೆಪ್ಟೈಡ್ ಅನ್ನ ಅವರು ವಿನ್ಯಾಸಗೊಳಿಸಿರ್ತಾರೆ. ಈ ಒಂದು ಪೆಪ್ಟೈಡ್ ನ ವಿಶೇಷತೆ ಏನು, ಅದರಿಂದ ನಮ್ಗೆ ಆಗ್ತಕ್ಕಂಥ ಅನುಕೂಲಗಳೇನು ಅನ್ನೋದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ವಾಟ್ ಈಸ್ ದಿ ನೇಮ್ ಆಫ್ ದಿ ಬಾಂಡ್ ಬಿಟ್ವೀನ್ ದಿ ಅಮಿನೋ ಆಸಿಡ್. ಸೊ ಎರಡು ಅಮಿನೋ ಆಸಿಡ್ ಗಳ ನಡುವೆ ಇರ್ತಕ್ಕಂಥ ಬಾಂಡ್ ಅಥವಾ ಬಂಧವನ್ನ ಏನಂತ ಕರೀತಾರೆ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈಗ IISc ಅಲ್ಲಿ ಡಿಸೈನ್ ಮಾಡಿರ್ತಕ್ಕಂಥದ್ದನ್ನ ನಾವೇನಂತ ಕರಿತೇವೆ ಅಂದ್ರೆ ಪೆಪ್ಟೈಡ್ ಅಂತ ಕರಿತೇವೆ, ಅಂದ್ರೆ ಸಿಂಥೆಟಿಕ್ ಪೆಪ್ಟೈಡ್ ಅಂತ ಕರಿತೇವೆ. ಯಾಕೆ ಅದನ್ನ ಸಿಂಥೆಟಿಕ್ ಅಂತ ಕರಿತೇವೆ ಅಂದ್ರೆ ಕೃತಕವಾಗಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಪೆಪ್ಟೈಡ್ ಆಗಿರುತ್ತೆ. ಸೊ ಇದರ ಅನುಕೂಲತೆ ಏನು ಅಂದ್ರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಪಾಯ್ಸನ್ ಫಾರ್ ಅ ಕೀ ಎನ್ಸೈಮ್ ಇನ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ. ಅಂದ್ರೆ ಈ ಒಂದು ರೋಗವನ್ನ ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಏನಿರುತ್ತೆ ಆ ಒಂದು ಬ್ಯಾಕ್ಟೀರಿಯಾದಲ್ಲಿರ್ತಕ್ಕಂಥ ಒಂದು ಕಿಣ್ವ, ಆ ಕಿಣ್ವಕ್ಕೆ ಈ ಒಂದು ಪೆಪ್ಟೈಡ್ ಅನ್ನ ಅವ್ರೇನ್ ತಯಾರಿ ಮಾಡಿರ್ತಾರೆ ಅದನ್ನ ವಿಷಪೂರಿತ ವಸ್ತುವನ್ನಾಗಿ ನಾವು ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಅನುಕೂಲ ಏನು ಅಂದ್ರೆ ಈ ಮಾರಣಾಂತಿಕ ಈ ಪ್ರತಿಜೀವಕಗಳು ಅಂತ ನಾವೇನ್ ಕರಿತೇವೆ ಅಂದ್ರೆ ಆಂಟಿಬಯೋಟಿಕ್ಸ್ ಅಂತ ನಾವೇನ್ ಕರಿತೇವೆ, ಆ ಆಂಟಿಬಯೋಟಿಕ್ಸ್ ಗೆ ಕೆಲವೊಂದು ಬ್ಯಾಕ್ಟೀರಿಯಾ ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡ್ಕೊಂಡ್ಬಿಟ್ಟಿರ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಗೆ MTB ಅಂತ ಗೊತ್ತಿರುತ್ತೆ, ಅಂದ್ರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೇವೆ. ಅಂದ್ರೆ ಕ್ಷಯ ರೋಗ ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಔಷಧಿಗಳಿಗೆ ಪ್ರತಿರೋಧವನ್ನ ಒಡ್ತಾ ಇರುತ್ತೆ. ಆ ರೀತಿಯ ಕಾಯಿಲೆಗಳನ್ನ ವಾಸಿ ಮಾಡ್ಲಿಕ್ಕೆ ನಾವು ಈ ಒಂದು ಅನ್ವೇಷಣೆಯನ್ನ ಯೂಸ್ ಮಾಡಬಹುದಾಗಿರುತ್ತೆ. ಕಾರಣ ಏನಂದ್ರೆ ಆ ಬ್ಯಾಕ್ಟೀರಿಯಾದಲ್ಲಿರ್ತಕ್ಕಂಥ ಕೆಲವೊಂದು ಕಿಣ್ವಗಳಿಗೆ ಇದು ವಿಷ ವಸ್ತುವಾಗಿ ಆಕ್ಟ್ ಮಾಡುವುದರಿಂದ ಆ ಬ್ಯಾಕ್ಟೀರಿಯಾವನ್ನ ನಾಶ ಮಾಡ್ಲಿಕ್ಕೆ ಇದು ಅನುಕೂಲ ಮಾಡ್ತಕ್ಕಂಥ ಒಂದು ಇನ್ವೆನ್ಷನ್ ಆಗಿರುತ್ತೆ. ಸೊ ಐ ಹೋಪ್ ದಿಸ್ ಇಸ್ ಗೋಯಿಂಗ್ ಟು ಬಿ ಕಮರ್ಷಿಯಲಿ ಎಕ್ಸಿಕ್ಯೂಟೆಡ್. ಸೊ ಕಮರ್ಷಿಯಲಿ ಇದು ಯೂಸ್ಫುಲ್ ಗೆ ಬಂದ್ರೆ ಸೊ ಇದರಿಂದ ನಾವು ಸಾಕಷ್ಟು ಆಂಟಿಬಯೋಟಿಕ್ಸ್ ಅನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪೆಪ್ಟೈಡ್ ನಲ್ಲಿ 24 ಅಮಿನೋ ಆಸಿಡ್ ಗಳನ್ನ ಬಳಕೆ ಮಾಡಿರ್ತಾರೆ. ಸೊ ಇದು ಈ ನ್ಯಾಚುರಲ್ ಟಾಕ್ಸಿನ್ಸ್ ಏನಿರ್ತವೆ ಅಂದ್ರೆ ನೈಸರ್ಗಿಕವಾಗಿರ್ತಕ್ಕಂಥ ವಿಷಕಾರಿ ವಸ್ತುಗಳು ಏನಿರ್ತವೆ ಸೊ ಅದರ ರೀತಿಯಲ್ಲಿ ಆಕ್ಟ್ ಮಾಡ್ತಕ್ಕಂಥ ಒಂದು ಪ್ರೋಟೀನ್ ಆಗಿರುತ್ತೆ. ವಿಷ ಅಂದ್ರೆ ಇದು ನಮಗೆ ವಿಷ ಆಗೋದಿಲ್ಲ, ಬರೀ ಬ್ಯಾಕ್ಟೀರಿಯಾಗೆ ಮಾತ್ರ ವಿಷ ಆಗುತ್ತೆ. ಕಾರಣ ಏನಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಒಂದು ಎನ್ಸೈಮ್ ಇರುತ್ತೆ, ಆ ಒಂದು ಎನ್ಸೈಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಟೋಪೋ ಐಸೋಮರೇಸಸ್ ಅಂತ ಕರಿತೇವೆ. ಇದು ಬ್ಯಾಕ್ಟೀರಿಯಾದಲ್ಲಿರ್ತಕ್ಕಂಥ ಒಂದು ಕಿಣ್ವವಾಗಿರುತ್ತೆ. ಸೊ ದಿಸ್ ಇಸ್ ಅನ್ ಎನ್ಸೈಮ್ ದಟ್ ಈಸ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ. ಸೊ ಈ ಒಂದು ಅಮಿನೋ ಆಸಿಡ್ ಗ್ರೂಪ್ ಏನಿರುತ್ತೆ ಈ ಟೋಪೋ ಐಸೋಮರೇಸ್ ಬ್ಯಾಕ್ಟೀರಿಯಾನ ಇನ್ಹಿಬಿಟ್ ಮಾಡುತ್ತೆ ಅಥವಾ ಆ ಒಂದು ಬ್ಯಾಕ್ಟೀರಿಯಾವನ್ನ ಪ್ರತಿಬಂಧಿಸುತ್ತದೆ. ಸೊ ಯಾವಾಗ ಟೋಪೋ ಐಸೋಮರೇಸ್ ಕಿಣ್ವ ಅಥವಾ ಆ ಒಂದು ಎನ್ಸೈಮ್ ಇನ್ಹಿಬಿಟ್ ಆಗುತ್ತೆ, ಬ್ಯಾಕ್ಟೀರಿಯಾದಲ್ಲಿ ಒಂದು DNA ಇರುತ್ತೆ. ಸೊ ಎಲ್ಲಾ ಜೀವಿಗಳಲ್ಲೂ DNA ಇರುತ್ತೆ. DNA ನಿಮ್ಗೆ ಗೊತ್ತು, ಅದು ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಗಿರುತ್ತೆ, ಅಂದ್ರೆ ಎರಡು ಸುರುಳಿಗಳನ್ನ ಹೊಂದಿರುತ್ತೆ. ಸೊ ಯಾವಾಗ ಈ ಟೋಪೋ ಐಸೋಮರೇಸ್ ಇನ್ಹಿಬಿಟ್ ಆಗುತ್ತೆ, ಈ DNA ಸಿಂಥಸೈಸ್ ಆಗುವಾಗ ಅದು ಓಪನ್ ಆಗ್ಬೇಕು, ಅಂದ್ರೆ ಎರಡು ಸುರುಳಿಗಳು ಬಿಚ್ಕೊಳ್ಬೇಕು. ಆ ಎರಡು ಸುರುಳಿಗಳು ಬಿಚ್ಕೊಳ್ಳಿಕ್ಕೆ ಬ್ಯಾಕ್ಟೀರಿಯಾದಲ್ಲಿ ಸಹಾಯ ಮಾಡ್ತಕ್ಕಂಥ ಕಿಣ್ವ ಯಾವುದು ಅಂದ್ರೆ ಟೋಪೋ ಐಸೋಮರೇಸ್ ಕಿಣ್ವವಾಗಿರುತ್ತೆ. ಯಾವಾಗ ಈ ಒಂದು ಕಿಣ್ವವನ್ನ ಈ ಪೆಪ್ಟೈಡ್ ಸಾಯಿಸುತ್ತೆ ಅವಾಗ ಈ DNA ರೆಪ್ಲಿಕೇಶನ್ ಆಗಲ್ಲ. ಯಾವಾಗ ಈ DNA ರೆಪ್ಲಿಕೇಶನ್ ಆಗೋದಿಲ್ಲ ಅದರ ಮೂಲಕ ಆ ಒಂದು ಬ್ಯಾಕ್ಟೀರಿಯಾ ನಶಿಸಿ ಹೋಗುತ್ತೆ. ಯಾವಾಗ ಬ್ಯಾಕ್ಟೀರಿಯಾ ನಶಿಸಿ ಹೋಗುತ್ತೆ ಅದರಿಂದ ಬರ್ತಕ್ಕಂಥ ಕಾಯಿಲೆ ನಮ್ಗೆ ಝೀರೋ ಆಗುತ್ತೆ. ಸೊ ಈ ಒಂದು ಇನ್ವೆನ್ಷನ್ ಅನ್ನ IISc ಅವರು ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ದೊಡ್ಡ ಕಚೇರಿ ಕಟ್ಟಡವಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪೋಸ್ಟ್ ಆಫೀಸ್ ಬಿಲ್ಡಿಂಗ್? ಈ ಪ್ರಶ್ನೆ ಸರಿಯಾದ ಉತ್ತರ ನಮ್ಮ ಸೂರತ್ ನಲ್ಲಿ, ಅಂದ್ರೆ ನಮ್ಮ ಭಾರತ ದೇಶದ ಗುಜರಾತ್ ನ ಸೂರತ್ ನಲ್ಲಿ ಒಂದು ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನ ನಾವು ಡೈಮಂಡ್ ಬೋರ್ಸ್ ಅಂತ ಕರಿತೇವೆ. ಇದು ಪ್ರಸ್ತುತವಾಗಿ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಕಚೇರಿ ಕಟ್ಟಡವಾಗಿರುತ್ತೆ. ಸೊ ಇಷ್ಟು ದಿನ USA ದಲ್ಲಿರ್ತಕ್ಕಂಥ ಪೆಂಟಗಾನ್ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕಚೇರಿ ಕಟ್ಟಡವಾಗಿತ್ತು. ಈಗ ನಮ್ಮ ಭಾರತ ದೇಶದ ಸೂರತ್ ನಲ್ಲಿರ್ತಕ್ಕಂಥ ಡೈಮಂಡ್ ಬೋರ್ಸ್ ಅಂತ ನಾವೇನ್ ಕರಿತೇವೆ, ಇದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕಚೇರಿ ಕಟ್ಟಡವಾಗಿರುತ್ತೆ. ಸೊ ಈ ಕಟ್ಟಡವಾದ ಚಿತ್ರವನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಗೋ ಥ್ರೂ ದಿ ಪಿಕ್ಚರ್. ಸೊ ಇದು ಇವಾಗ USA ದಲ್ಲಿರ್ತಕ್ಕಂಥ ಪೆಂಟಗಾನ್ ಅನ್ನ ಓವರ್ಟೇಕ್ ಮಾಡಿ ವಿಶ್ವದಲ್ಲಿಯೇ ಅತಿ ದೊಡ್ಡ ಕಚೇರಿ ಕಟ್ಟಡವಾಗಿರುತ್ತೆ. ಸೊ ಸೂರತ್ ನಿಮ್ಗೆ ಗೊತ್ತಿರೋ ಹಾಗೆ ಇದು ಡೈಮಂಡ್ ಅಥವಾ ಈ ವಜ್ರಗಳ ಒಂದು ತಯಾರಿಕೆಗೆ ಒಂದು
ನೋನ್ ಕ್ಯಾಪಿಟಲ್ ಆಗಿರುತ್ತೆ. ಇದನ್ನ ನಾವು ವರ್ಲ್ಡ್ಸ್ ಡೈಮಂಡ್ ಕ್ಯಾಪಿಟಲ್ ಅಥವಾ ವಿಶ್ವದ ವಜ್ರದ ರಾಜಧಾನಿ ಅಂತ ಕರಿತೇವೆ. ಸೊ 90% ಆಫ್ ಗೋಲ್ಡ್ ಆರ್ನಮೆಂಟ್ಸ್ ಏನಿರುತ್ತೆ, ಸೊ ಅದನ್ನ ಕಟ್ ಮಾಡ್ತಕ್ಕಂತ ಒಂದು ಇಂಡಸ್ಟ್ರೀಸ್ ಅಥವಾ ಒಂದು ವೃತ್ತಿಯನ್ನ ನಾವು ಪ್ರಮುಖವಾಗಿ ಸೂರತ್ ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಟ್ಟಡವನ್ನ ಯಾವ ಕಂಪನಿ ಡಿಸೈನ್ ಮಾಡಿರುತ್ತೆ ಅಂದ್ರೆ ಡೆಲ್ಲಿ ಬೇಸ್ಡ್ ಒಂದು ಕಂಪನಿ ಇರುತ್ತೆ. ಅದನ್ನ ನಾವು ಮಾರ್ಪೋಜೆನೆಸಿಸ್ ಕಂಪನಿ ಡಿಸೈನ್ ಮಾಡಿರುತ್ತೆ. ಸೊ ಇದು ಯಾವ ಕಾನ್ಸೆಪ್ಟ್ ಮೇಲೆ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಪಂಚತ್ವದ ಮೇಲೆ ಇದನ್ನ ಡಿಸೈನ್ ಮಾಡಿರ್ತಾರೆ. ಪಂಚತ್ವ ಅಂದ್ರೆ 5 ಎಲಿಮೆಂಟ್ಸ್ ಆಫ್ ನೇಚರ್ ಅಂದ್ರೆ ವಾಟರ್, ಫೈರ್, ಏರ್, ಅರ್ತ್, ಸ್ಕೈ. ನೀರು, ಬೆಂಕಿ, ಗಾಳಿ, ಭೂಮಿ, ಆಕಾಶ, ಈ 5 ಎಲಿಮೆಂಟ್ ಗಳ ಆಧಾರದ ಮೇಲೆ ಈ ಒಂದು ಕಟ್ಟಡವನ್ನ ವಿನ್ಯಾಸ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಚುನಾವಣಾ ಸಮಯದಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ನಲ್ಲಿ ಪ್ರಚಾರಕ್ಕಾಗಿ ರಾಜಕೀಯ ಪಕ್ಷಗಳಿಗೆ ಡಿಜಿಟಲ್ ಟೈಮ್ ವೋಚರ್ ಗಳನ್ನು ನೀಡಲು ಭಾರತ ಚುನಾವಣಾ ಆಯೋಗ ನಿರ್ಧರಿಸಿದೆ. The Election Commission of India has decided to issue digital time vouchers to political parties for campaigning on dash and dash during election. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೂರದರ್ಶನ ಮತ್ತೆ ಆಲ್ ಇಂಡಿಯಾ ರೇಡಿಯೋ ಎರಡರಲ್ಲೂ ಕೂಡ ಇನ್ಮೇಲೆ ಪೊಲಿಟಿಕಲ್ ಪಾರ್ಟೀಸ್ ಅಡ್ವರ್ಟೈಸ್ಮೆಂಟ್ಸ್ ಅನ್ನ ಕೊಡ್ಬೇಕಾದ್ರೆ ಅವ್ರಿಗೆ ಒಂದು ಡಿಜಿಟಲ್ ಟೈಮ್ ವೋಚರ್ ಅನ್ನ ಕೊಡ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತೆ ಬಿ ಎರಡು ಆಗಿರೋದ್ರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ನಮ್ಮ ಭಾರತ ಸರ್ಕಾರ ಇನ್ಮೇಲೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು ದೂರದರ್ಶನ್ ಮತ್ತೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ತಮ್ಮ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಕೊಳ್ಳಿಕ್ಕೆ ಟೈಮ್ ವೋಚರ್ ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಒಂದು ಅಮೆಂಡ್ಮೆಂಟ್ ಅಥವಾ ಒಂದು ತಿದ್ದುಪಡಿಯನ್ನ ಕೂಡ ಮಾಡಿರ್ತಾರೆ. ಆ ತಿದ್ದುಪಡಿ ಏನು ಅಂದ್ರೆ ದಿ ಎಕ್ಸಿಸ್ಟಿಂಗ್ scheme for use of government owned electronic media by ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ಈ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ವಿದ್ಯುನ್ಮಾನ ಮಾಧ್ಯಮಗಳನ್ನ ರಾಜಕೀಯ ಪಕ್ಷಗಳು ಬಳಕೆ ಮಾಡಿಕೊಳ್ಳಲು ಬೇಕಾಗಿರ್ತಕ್ಕಂಥ ಒಂದು ಸ್ಕೀಮ್ ಏನಿರುತ್ತೆ ಅದರಲ್ಲಿ ತಿದ್ದುಪಡಿ ಮಾಡುವುದರ ಮುಖಾಂತರ ಸೊ ಈ ಒಂದು ವೋಚರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಮಾಹಿತಿ ತಂತ್ರಜ್ಞಾನ ವತಿಯಿಂದ ಡೆವಲಪ್ ಆಗ್ತಕ್ಕಂಥ ಒಂದು ವೋಚರ್ ಆಗಿರುತ್ತೆ. ಸೊ ಈ ಒಂದು ವೋಚರ್ ನ ಪ್ರಕಾರ ಕೆಲವೊಂದು ಸ್ಲಾಟ್ಸ್ ಕೊಡ್ತಾರೆ ಅಂದ್ರೆ 5 ಮಿನಿಟ್ ಸ್ಲಾಟ್ ಅಥವಾ 10 ಮಿನಿಟ್ ಸ್ಲಾಟ್ ಅಂತ ಕೊಡ್ತಾರೆ. ಸೊ ಇದೇ ಸ್ಲಾಟ್ ಗಳಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಈ ಕೆಳಗಿನ ಯಾವ ಭಾರತೀಯ ಮೂಲ ವ್ಯಕ್ತಿಯು 2023ರಲ್ಲಿ ಯುಕೆ PM ಪಾಯಿಂಟ್ಸ್ ಆಫ್ ದಿ ಲೈಟ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ? ವಿಚ್ ಆಫ್ ದಿ ಫಾಲೋಯಿಂಗ್ ಇಂಡಿಯನ್ ಆರಿಜಿನ್ ಇಂಡಿವಿಜುವಲ್ಸ್ ಒನ್ ಯುಕೆ PM's ಪಾಯಿಂಟ್ ಆಫ್ ದಿ ಲೈಟ್ ಅವಾರ್ಡ್ 2023? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೋಕ್ಷಾ ರಾಯ್ ರವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಈ ಪ್ರಶಸ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಯುಕೆ ಪಾಯಿಂಟ್ಸ್ ಆಫ್ ದಿ ಲೈಟ್ ಪ್ರಶಸ್ತಿ ಅಂತ ಕರಿತೇವೆ. ಸೊ ಇವರಿಗೆ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ಇವರು ಕೇವಲ 7 ವರ್ಷದ ಬಾಲಕಿ ಆಗಿರ್ತಾರೆ. ಸೊ ಇವರು 3 ವರ್ಷ ಇದ್ದಾಗ್ಲೇ ಅಂದ್ರೆ ವೆನ್ ಶಿ ವಾಸ್ 3 years ಓಲ್ಡ್ ಇದ್ದಾಗ್ಲೇ ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಏನಿರುತ್ತೆ ಮೈಕ್ರೋ ಪ್ಲಾಸ್ಟಿಕ್ ಅಂತ ನಾವೇನ್ ಕರಿತೇವೆ, ಸೊ ಈ ಮೈಕ್ರೋ ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅಥವಾ ಅದರ ಬಳಕೆಯನ್ನ ಕಡಿಮೆ ಮಾಡ್ಲಿಕ್ಕೆ ಅವರು ತಮ್ಮ ಒಂದು ಪ್ರಯತ್ನಗಳನ್ನ ಮಾಡಿರ್ತಾರೆ. ಸೊ ಅಷ್ಟು ಯಂಗ್ ಏಜ್ ಅಲ್ಲೇ ಇವರು ಪರಿಸರದ ಬಗ್ಗೆ ತೋರಿಸಿರ್ತಕ್ಕಂಥ ಕಾಳಜಿಗಾಗಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ಸ್ ಪಾಯಿಂಟ್ ಆಫ್ ದಿ ಲೈಟ್ ಅವಾರ್ಡ್ ಅನ್ನ ಈ ಯಂಗೆಸ್ಟ್ ಗರ್ಲ್ ಗೆ ಕೊಟ್ಟಿರ್ತಾರೆ. ಅವರ ಹೆಸರು ಬಂದು ಮೋಕ್ಷಾ ರಾಯ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಶಿ ಇಸ್ ದಿ ವರ್ಲ್ಡ್ಸ್ ಯಂಗೆಸ್ಟ್ ಸಸ್ಟೈನಬಿಲಿಟಿ ಅಡ್ವೊಕೇಟ್ ಅಂದ್ರೆ ಈ ಒಂದು ಸಮರ್ಥನೀಯ ಪ್ರತಿಪಾದಕಿ, ವಿಶ್ವದಲ್ಲಿಯೇ ಅತ್ಯಂತ ಕಿರಿಯ ಸಮರ್ಥನೀಯ ಪ್ರತಿಪಾದಕಿ ಅಂತ ಕರಿಬಹುದಾಗಿರುತ್ತೆ. ಅವ್ರು ಬರೀ ಪ್ಲಾಸ್ಟಿಕ್ ಪೊಲ್ಯೂಷನ್ ಬಗ್ಗೆ ಅವರು ಕಾಂಟ್ರಿಬ್ಯೂಟ್ ಮಾಡಿಲ್ಲ, ಈವನ್ ರೈಸಿಂಗ್ ಚಿಲ್ಡ್ರನ್ ಫಂಡ್ ಮಕ್ಕಳಿಗಾಗಿ ನಿಧಿಯನ್ನ ರೈಸ್ ಮಾಡ್ತಕ್ಕಂಥ ಪ್ರಯತ್ನಗಳಲ್ಲೂ ಕೂಡ ಅವರ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಉತ್ತರದ ಚಾನೆಲ್ ಈ ಕೆಳಗಿನ ಯಾವ ದ್ವೀಪಗಳ ನಡುವೆ ಇದೆ? ದಿ ನಾರ್ದರ್ನ್ ಚಾನೆಲ್ ಈಸ್ ಲೊಕೇಟೆಡ್ ಬಿಟ್ವೀನ್ ವಿಚ್ ಆಫ್ ದಿ ಫಾಲೋಯಿಂಗ್ ಐಲ್ಯಾಂಡ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರ ಐರ್ಲ್ಯಾಂಡ್ ಮತ್ತು ಸ್ಕಾಟ್ಲೆಂಡ್. ನಾರ್ದರ್ನ್ ಐಲ್ಯಾಂಡ್ ಮತ್ತೆ ಸ್ಕಾಟ್ಲೆಂಡ್ ನಡುವೆ ಇರ್ತಕ್ಕಂಥ ಚಾನಲ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ನಾರ್ತ್ ಚಾನಲ್ ಅಂತ ಕರಿತೇವೆ. ಸೊ ಈ ಮ್ಯಾಪ್ ಅಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ವೈಟ್ ಇರ್ತಕ್ಕಂಥ ಒಂದು ದೇಶವನ್ನ ನಾವು ನಾರ್ದರ್ನ್ ಐಲ್ಯಾಂಡ್ ಅಂತ ಕರಿತೇವೆ. ಸೊ ಈ ಕಡೆ ಇರ್ತಕ್ಕಂಥ ದೇಶವನ್ನ ನಾವು ಸ್ಕಾಟ್ಲೆಂಡ್ ಅಂತ ಕರಿತೇವೆ. ಮಧ್ಯೆ ಇರ್ತಕ್ಕಂಥ ಚಾನಲ್ ಅನ್ನ ನಾವು ನಾರ್ತ್ ಚಾನಲ್ ಅಂತ ಕರಿತೇವೆ. ಸೊ ನಾರ್ತ್ ಚಾನಲ್ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಯಂಗೆಸ್ಟ್ ಪರ್ಸನ್ ಟು ಕ್ರಾಸ್ ದಿ ಚಾಲೆಂಜಿಂಗ್ ನಾರ್ತ್ ಚಾನಲ್. ಸೊ ಈ ಒಂದು ನಾರ್ತ್ ಚಾನಲ್ ಅನ್ನ ಸ್ವಿಮ್ ಮಾಡುವುದರ ಮುಖಾಂತರ ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ ಅದನ್ನ ಕ್ರಾಸ್ ಮಾಡಿರ್ತಾರೆ. ಸೊ ಇದನ್ನ ನಾವು ಚಾಲೆಂಜಿಂಗ್ ಅಂತ ಕರಿತೇವೆ. ಕಾರಣ ಏನಂದ್ರೆ ಅಲ್ಲಿ ಟೆಂಪರೇಚರ್ ಬಹಳ ಲೋ ಇರುತ್ತೆ, ಅದ್ರ ಜೊತೆಗೆ ಅಲ್ಲಿ ಸಾಕಷ್ಟು ಸ್ಪೀಶೀಸ್ ಗಳಿರುತ್ತೆ. ಅಷ್ಟಿದ್ದರೂ ಕೂಡ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಇದನ್ನ ಕ್ರಾಸ್ ಮಾಡಿರ್ತಾರೆ. ಸೊ ಇದನ್ನ ಈ ಮ್ಯಾಪ್ ಅಲ್ಲಿ ನೀವು ನೋಡೋದಾದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಇದು ನಾರ್ದರ್ನ್ ಐಲ್ಯಾಂಡ್ ಆಗಿರುತ್ತೆ. ಸೊ ಇದು
ಈ ಕಡೆ ನಾವು ಈ ಒಂದು ಸ್ಕಾಟ್ಲ್ಯಾಂಡ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಮಧ್ಯೆ ಇರತಕ್ಕಂತ ಒಂದು ಭಾಗವನ್ನ ನಾವೇನಂತ ಕರಿತೇವೆ ಅಂದ್ರೆ ಈ ನಾರ್ದರ್ನ್ ಚಾನಲ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಈ ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂಶುಮಾನ್ ಜಿಂಗ್ರಾನ್ ಅಂತ ಕರಿತೇವೆ. ಇವರ ವಯಸ್ಸು ಕೇವಲ 18 ವರ್ಷವಾಗಿರುತ್ತೆ. ಸೊ ಇವರು ನಾರ್ದರ್ನ್ ಚಾನಲ್ ಅನ್ನ ಕ್ರಾಸ್ ಮಾಡಿರ್ತಕ್ಕಂಥ ಪ್ರಪಂಚದ ಅತ್ಯಂತ ಕಿರಿಯ ವ್ಯಕ್ತಿ ಆಗಿರ್ತಾರೆ. ಸೊ ಈ ಒಂದು ಕಾರಣದಿಂದ ಇವರ ಒಂದು ದಾಖಲೆ ಗಿನ್ನಿಸ್ ವಿಶ್ವ ದಾಖಲೆ ಸ್ಥಾನವನ್ನ ಪಡಿಲಿಕ್ಕೆ ಇವರು ಅರ್ಹರಾಗಿರ್ತಾರೆ. ಇನ್ನು ಕೊಟ್ಟಿಲ್ಲ. ಸೊ ಈ ಮೇ ಪ್ರಾಬಬ್ಲಿ ಗೆಟ್ ಇಸ್ ಅಚೀವ್ಮೆಂಟ್ ರೆಕಾರ್ಡೆಡ್ ಇನ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಸೇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್, ಈ ಒಂದು ನಾರ್ದರ್ನ್ ಚಾನಲ್ ಅಂತಕ್ಕಂಥದ್ದು ನಾರ್ದರ್ನ್ ಐಲ್ಯಾಂಡ್ ಮತ್ತೆ ಸ್ಕಾಟ್ಲ್ಯಾಂಡ್ ನಡುವೆ ಬರ್ತಕ್ಕಂಥ ಒಂದು ಚಾನಲ್ ಆಗಿರುತ್ತೆ. ಸೊ ಇಲ್ಲಿ ಫ್ರಿಜಿಡ್ ಟೆಂಪರೇಚರ್ ಅಂದ್ರೆ ಅತ್ಯಂತ ಶೀತಲ ತಾಪಮಾನ ಇರುತ್ತೆ. ಡೇಂಜರಸ್ ಲಯನ್ ಮೇಲ್ ಜೆಲ್ಲಿ ಫಿಶ್ ಇರುತ್ತೆ, ಅಂದ್ರೆ ಅಲ್ಲಿ ಸಿಂಹ ಮಾನೆ ಜೆಲ್ಲಿ ಮೀನುಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಲ್ಲಿ ಉಬ್ಬರ ವಿಳಿತಗಳು ಕೂಡ ಬಹಳ ಜಾಸ್ತಿ ಇರುತ್ತೆ. ಇಷ್ಟೆಲ್ಲಾ ಚಾಲೆಂಜಿಂಗ್ ಕಾನ್ಸೆಪ್ಟ್ಸ್ ಇದ್ರು ಕೂಡ ಅಥವಾ ಚಾಲೆಂಜಿಂಗ್ ಈವೆಂಟ್ಸ್ ಇದ್ರು ಕೂಡ ಅದನ್ನ ಸಕ್ಸಸ್ಫುಲ್ ಆಗಿ ಕ್ರಾಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಸ್ನಿಪೆಟ್ಸ್. ಥ್ರೂ ದಿ ಬ್ರೋಕನ್ ಗ್ಲಾಸ್ ಅಂಡ್ ಆಟೋಬಯೋಗ್ರಫಿ. ಸೊ ಇದು ಪುಸ್ತಕದ ಹೆಸರಾಗಿರುತ್ತೆ. ಇದನ್ನ ನಾವು ಥ್ರೂ ದಿ ಬ್ರೋಕನ್ ಗ್ಲಾಸ್ ಅಂತ ಕರಿತೇವೆ. ಸೊ ಈ ಒಂದು ಪುಸ್ತಕವನ್ನ ಯಾರು ಬಿಡುಗಡೆ ಬರ್ದಿರ್ತಾರೆ ಅಂದ್ರೆ TN ಶೇಷನ್ ರವರ ಒಂದು ಪುಸ್ತಕವಾಗಿರುತ್ತೆ. ಸೊ ಈ ಒಂದು ಪುಸ್ತಕ ಈಗ ಬಿಡುಗಡೆ ಆಗಿರುತ್ತೆ, ಅಂದ್ರೆ ಅವರು ನಿಧನ ಆದ ಮೇಲೆ ಈ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ TN ಶೇಷನ್ ರವರು ನಿಮ್ಗೆ ಗೊತ್ತಿರೋ ಹಾಗೆ ಚೀಫ್ ಎಲೆಕ್ಷನ್ ಕಮಿಷನರ್, ಅಂದ್ರೆ ನಮ್ಮ ಭಾರತ ದೇಶದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಈ ಒಂದು ಆಟೋಗ್ರಫಿಯಲ್ಲಿ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ದಾಗ 1990 ಇಂದ 1995 ಗೆ ಆಗಿರ್ತಕ್ಕಂಥ ಕೆಲವೊಂದು ಘಟನೆಗಳನ್ನ ಆಧರಿಸಿ ಬರ್ತಿರ್ತಕ್ಕಂಥ ಒಂದು ಆಟೋಬಯೋಗ್ರಫಿ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. With this we have come to inquest challenge number 517. You can just pause the video here, go through the questions and give us the answers. Once again, I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.